ರಮಾ ವಾದಿರಾಜ್ ಅವರು ನನಗೆ ಫೋನ್ ಮಾಡಿದ್ರು, ನಮ್ಮ ಯಲಹಂಕದ ಜನಗಳೆಲ್ಲ ನೋಡ್ಬೇಕು, ಅಷ್ಟು ದೂರ ಬಂದು ನಮಗ್ ನೋಡಕ್ಕಾಗಲ್ಲ, ದಯವಿಟ್ಟು ನೀವು ನಮ್ಮ ಯಲಹಂಕದಲ್ಲಿ ಸಂಕೀರ್ತನ ಸಿನಿಮಾನ ಬಿಡುಗಡೆ ಮಾಡ್ತೀರಾ ಅಂತ. ನಮ್ಗೆ ಇನ್ನೂ ಹೊರಗಡೆ ಹೋಗಿರ್ಲಿಲ್ವಲ್ಲ, ಗೋಪಾಲನ್ ಮಾಲಲ್ಲಿ ಇತ್ತಲ್ಲ, ಅವಾಗ ಇವ್ರಿಗೆ ಫೋನ್ ಮಾಡಿ ಇವ್ರಿಗೆ ನೀವು ಎಲ್ಲ ಬಂದಿದ್ವಲ್ಲ, ಪ್ರಹ್ಲಾದ್ ಎಲ್ಲ ಬಂದು ನಮ್ಗೆ ಅವರ ರಾಯರ ಮಠದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು, ಪುರುಷೋತ್ತಮ್ ಅವರು ಅವರ ಸಮಿತಿ ಮೆಂಬರ್ಗಳು ಎಲ್ಲರೂ, ಅವ್ರ ವೈಷ್ಣವಿ ಭಜನಾ ಮಂಡಳಿಯವರು ಇದ್ರು. ಅವತ್ತಿಂದ ರಮಾ ಅವರು ಇದಕ್ಕೆ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಅವರ ನಮ್ಗೆ ಯಲಹಂಕ ಅನ್ನೋದು ಹತ್ರ ಅನ್ನಿಸ್ತಿದೆ ಇವಾಗ. ಅಷ್ಟಿಂದ ಗೊತ್ತಿರ್ಲಿಲ್ಲ, ನಾವು ತುಂಬಾ ದೂರ ಅನ್ಕೊಂಡಿದ್ವಿ. ಆದ್ರೆ ಭಗವಂತ ಹತ್ರ ಮಾಡ್ಬಿಟ್ಟ. ಇವ್ರ ಮೂಲಕ ಕೃಷ್ಣನೇ ಇವ್ರ ಮೂಲಕ ನಮ್ಮನ್ನ ಕರೆಸ್ತಾ ಇವತ್ತು ಆನಂದ ಅಂದ್ರೆ ಆನಂದ, ಆ ಸಂಕೀರ್ತನ ಆನಂದ ಆನಂದ ಸಂಕೀರ್ತನ ಅಂದಂಗೆ ನಮ್ಗೆ ಯಲಹಂಕದಿಂದ ಇಲ್ಲ ರಮ್ಮ, ನಿಜವಾಗ್ಲೇ ಹೇಳ್ತೀನಿ, ಇದನ್ನ ನಾವು ಮಾದರಿಯಾಗಿ ಎಲ್ಲಾರ್ಗು ತೋರಿಸ್ಬೇಕು. ನಾವು ಎಲ್ಲಾರು ಇವ್ರ ತರ ಸಪೋರ್ಟ್ಗಳು ಮಾಡ್ಬಿಟ್ರೆ ನಿಜವಾಗ್ಲೂ ನಮ್ ಸಿನಿಮಾ 1000 ಅಲ್ಲ 2000 ದಿನ ಬೇಕಾದ್ರೂ ನಡೆದ್ಬಿಡತ್ತೆ ಅಂತ ನಾನು ಅನ್ಕೋತೀನಿ. ರಮಾ ಅವ್ರಿಗೆ, ಅವರ ರಾಯರ ಮಠ, ಯಲಹಂಕದ ರಾಯರ ಮಠದವ್ರಿಗೆ, ಅವ್ರಿಗೆಲ್ಲ ಸಹಕಾರಿ ನಗರ ರಾಯರ ಮಠ, ನಮ್ಮ ಫ್ರೆಂಡ್ ಸಾಯಿ ಲಕ್ಷ್ಮಿ ಅವ್ರು ನೆನ್ನೆ ಎಲ್ಲ ಕರ್ಕೊಂಡೋಗಿ ಹೇಳಿದ್ರು. ಎಲ್ಲರಿಗೂ ಅನೇಕ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಎಲ್ಲರೂ ಹೀಗೆ ಬನ್ನಿ. ಇನ್ನು ಗುರುವಾರದ ತನಕ ಈ ಸಿನಿಮಾ ಇಲ್ಲ ಯಲಹಂಕ ಇರುತ್ತೆ. ಹಾಗೆ ಬೇರೆ ಕಡೆನೂ ಬರ್ತೀವಿ, ಉತ್ರಹಳ್ಳಿ, ನವರಂಗ್, ರಾಜಾಜಿನಗರ ಎಲ್ಲ ಕಡೆ ಬರ್ತಾ ಇದೀವಿ. ಎಲ್ಲಾ ಕಡೆ ಬಂದು ಜನಗಳು ನೋಡಿ ಆನಂದ ಪಡಿ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ರಮಾ ಮೇಡಮ್ ನಮಸ್ಕಾರ. ಇವತ್ತು ಬಂದು ಇಷ್ಟೊಂದು ಜನನ ಆರ್ಗನೈಸ್ ಮಾಡಿ ಇಲ್ಲಿ ಸಂಕೀರ್ತನ ಚಿತ್ರವನ್ನ ಗಣೇಶ್ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ಇವತ್ತು ಪ್ರದರ್ಶನ ಆಯಿತು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆರ್ಗನೈಸ್ ಅಂದ್ರೆ ಇದು ನಾನು ಮಾಡಿದ್ದಲ್ಲ ಅನ್ಸುತ್ತೆ, ದೈವ ಪ್ರೇರಣೆಯಿಂದ ಆಗಿದೆ. ಇದು ಸಾರ್ಥಕ ಅನ್ಸುತ್ತೆ ನಾವು ಮಾಡಿದ ಕೆಲಸ. ಎಲ್ಲ ದಾಸರುಗಳು ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗ್ಲಿ, ಮತ್ತೆ ಕಷ್ಟಪಟ್ಟು ತೆಗ್ದಿರೋ ನಿಮ್ಮೆಲ್ರಿಗೂ ಅವರ ಆಶೀರ್ವಾದದಿಂದ ಈ ಸಿನಿಮಾ ಸಕ್ಸಸ್ ಆಗ್ಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ನಿಮ್ಗೇನು ಅನಿಸ್ತು ಈ ಚಿತ್ರ ನೋಡಿ? ಸಾಮಾನ್ಯ ಈಗಿನ ಜನರೇಷನ್ ಅವ್ರಿಗೆ ಹೊಡೆಯೋದು ಬಡಿಯೋದು ಬಿಟ್ರೆ ಇನ್ನೇನು ಗೊತ್ತಿಲ್ಲದೆ ಇರೋ ಸಮಯದಲ್ಲಿ ಈ ತರ ದಾಸರ ಕೀರ್ತನೆಗಳು ಇಲ್ಲ ದಾಸರ ಭಜನೆಗಳು ಹಾಡೋದ್ರಿಂದ ಒಂದು ಒಳ್ಳೆದಾಗತ್ತೆ ಅಂತ ತೋರಿಸ್ಕೊಡೋ ಟೈಮು. ಮಕ್ಕಳು ಕಲಿಬೇಕು, ದೊಡ್ಡವ್ರು ಇದನ್ನ ನೋಡಿ ಆನಂದಿಸ್ಬೇಕು, ಅವ್ರದ್ದು ವಾಪಸ್ ಬರ್ತಿದೆ ಅಂತ. ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಪ್ರತಿಯೊಬ್ರು ನೋಡ್ಲೇಬೇಕಾದದ್ದು, ಎಲ್ಲರೂ ನೋಡ್ರಿ, ಕೃಷ್ಣನ್ ಕೃಪೆಗೆ ಪಾತ್ರರಾಗಿ. ಥ್ಯಾಂಕ್ ಯು. ಇಲ್ಲಿ ಬಂದವ್ರು ಎಷ್ಟೊಂದು ಜನ ಹೇಳಿದ್ರು 10-15 ವರ್ಷದಿಂದ ಥಿಯೇಟರ್ಗೆ ಬಂದಿಲ್ವಂತೆ, ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. 20 ವರ್ಷದಿಂದ ಥಿಯೇಟ್ರು. ಆಮೇಲೆ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ, ಇದು ಗಣೇಶ ಟೆಂಟ್ ಅಂದ ತಕ್ಷಣ ಎಲ್ಲಾರು ಒಂದ್ ನಿಮಿಷ ಮಾಲ್ಗಳಲ್ಲಿ ಹಾಕ್ಸಿಲ್ವಾ ಅಂತ ಕೇಳಿದ್ರು. ಆದ್ರೆ ಈ ಟೆಂಟ್ ಅಲ್ಲಿ ಕುತ್ಕೊಂಡು ನೋಡಿದ್ರು ನಮ್ಗೆ ಕೃಷ್ಣ ಮುಂದೆನೆ ಬಂದಿತ್ತು. ಹೌದು. ಥ್ಯಾಂಕ್ ಯು ಸೋ ಮಚ್. ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ